ಜಯಕ ಈಗ ಬಂದ ಕನಕ ಲ ಮಗನೇ ಹೆಂಗಿದ್ಯವ ಚೆನ್ನಾಗಿದ್ಯವ ಮಗನೇ ರಾಮಣ್ಣ ಬತ್ತಕ ಇಲ್ಲ ಕನಕ ಬರ್ನಿಲ್ಲ ಅವರು ನನಗೆ ಬತ್ತೀನಿ ಹೋಗು ಅಂದ್ರು ಇಲ್ಲೆಲ್ಲ ಏನತ್ತಗೆ ಇಲ್ಲಿ ಬಂದ್ರು ತಾನೆ ಏನು ಒಳಗೆ ಕೂಡರಕ ಏನು ಅದ್ರಸ್ತಾರೆ ಕುಡಕಿಲಕ ಇನ್ಫೆಕ್ಷನ್ ಆಯ್ತದೆ ಅನ್ಕೊಂಡು ಕೂಡಕ್ಕೆ ಇಲ್ಲ ಅದಕ್ಕೆ ಒಬ್ಬೊಬ್ರಿ ಪೇಷಂಟ್ ಒಬ್ಬೊಬ್ರಿ ಅಂತಾರೆ ಅವಳೆಲ್ಲ ಹೋದ್ಲು ಲತಾ ಲತಾಗ ಹೋದ್ಲು ಆಚಲಿದ್ದಾಳೇನೋ ಬತ್ತೀನಿ ಅನ್ಕೊಂಡು ಹೋದ್ಲಪ್ಪ ಅದು ಯಾಕೋ ಕಣಿ ಅದೇನೋ ಚೀಟಿ ಅದೇನೋ ಬರ್ಕೊಟ್ರು ತಗೋಬತ್ತೀನಿ ಅಂತ ಹೋದ್ಲು ಇವರು ಬೀಕ್ತಿ ದೊಡ್ಡ ಬೀಕ್ತಿ ಅವರು ಅಲ್ಲೇ ಕುಂತವ್ರಲಕ್ಕ ಅಂಗಳದಲ್ಲಿ ಕಂಡ ನಾನು ಅಲ್ಲೇ ಕೂತಿದ್ದೆ ಈಗ ತಾನೇ ಈಗ ಹಂಗೆ ಬಂದೆ ಕನಕ ಅಯ್ಯೋ ಹಂಗು ನನಗೆ ನೆನ್ನೆ ದಿವಸ ಅಲ್ಲಿ ಗೊತ್ತಾಗಿದ್ದು ಅಷ್ಟೊತ್ತಲ್ಲಿ ಬರೋಕ್ಕೂ ಬಸ್ಸು ಸಿಗ್ನಿಲ್ಲ ಕನಕ ನನಗಂತೂ ಕೈ ಕಾಲೇ ಆಡ್ನಿಲ್ಲ ತಗಿ ಏನು ಮಾಡಬೇಕು ಅಂತ ಗೊತ್ತಾಗ್ನಿಲ್ಲ ಅಯ್ಯೋ ಇನ್ನೇನು ಮಾಡಿರಿ ಗಾಬರಿ ಅಲ್ವಕ್ಕ ಯಪ್ಪ ಮಕ್ಳದು ಭಾಳ ಭಯ ಕನಕ ಮಾತ್ರ ಅಯ್ಯೋ ಇನ್ನೇನು ಸಾವಿತ್ರಕ್ಕ ಮಕ್ಳದು ಭಾಳ ಕಷ್ಟ ಕನಕ ಇಲ್ಲ ಕಣವ ಬರ್ಲಿಲ್ಲ ನಿಮ್ಮ ತಾತ ಅಲ್ಲದೆ ನೀವು ಮನೆಗೆ ಬಂದ್ಮೇಲೆ ಬಂದದಂತೆ ಹೊಟ್ಟೆ ನೋವು ಕಮ್ಮಿ ಆಯ್ತಾ ಮಗನೇ ನಿನ್ಗೆ ಹುಷಾರಾಗಿದ್ದಾನೆ ಅಯ್ಯೋ ಆಯ್ತು ಮನಿಕು ಮನೆ ಇನ್ನೇನು ಮಾತಾಡ್ಸೋದ್ನ ರಜ್ಜಿರ ಅವನೇನು ಮಾತಾಡ್ಸ್ತಾ ಇಬ್ರು ಗಂಡು ಹೊರ್ತು ಮಾತಾಡ್ಸಿದ್ರು ಕನಕ ಮಾದೇವನು ಪಾಪ ದುಡ್ಡ ಕಟ್ಟಿ ಮಾಡಿಸ್ತೀವಿ ವಾಪಸ್ಸಿನ ಎಷ್ಟು ಮಾಡಿದ್ರು ಅಷ್ಟೇ ಸುಮ್ಕಿರು ಇದಕ್ಕೆ ನೀಯತ್ತು ಅನ್ನೋದೇ ಇಲ್ಲ ಕತೆ ನೀಯತ್ತು ಬರೋಕಿಲ್ಲ ಕನಕ ಮುಂಡೋಕೆ ಓಕೆ ನಮ್ಮ ಗೋವಿನ ಅಷ್ಟೇ ಅವಳು ಅಷ್ಟೇ ನೀಯತ್ತು ಭಾಳ ಕಷ್ಟ ಭಾಳ ಕಮ್ಮಿ ಕನಕ ತಾವು ನೀಯತ್ತು ತೆಗಿಬೇಕು ಅಂದರೆ ತೆಗಿಕಾಕಿಲ್ಲ ಯಾಕೆ ನೀಯತ್ತಿಲ್ವಲ್ಲ ಎಲ್ಲಿದ ನೀಯತ್ತವಕ್ಕೆ ಇಷ್ಟೆಲ್ಲ ಮಾಡಿದ್ರು ತಿನ್ಮನೆ ತಿಕ್ಕತ್ತೋರು ಅಂತ ಬುದ್ಧಿ ಕಲ್ತವೆ ಏನು ಮಾಡಿ ಹೋಗಾದೆ ಕೇಳಿಸ್ಕೊಳ್ಳೋದು ಅಂತ ಅಲ್ಲ ಈ ಬುದ್ಧಿ ಕಲಿಬೋದಕ್ಕ ಮುಗಿನ ಕರ್ಕೊಬಂದು ಡಿಸೈನ್ ಮಾಡಿಸ್ಕೊಬಂದು ತಗೊಬಂದು ಮನೇಲಿ ಇಸ್ಕೊಂಡಿದಾರಂತಲ್ಲ ಇವರು ಏನು ಮಾಡಬೇಕು ಅಂತ ಇಸ್ಕೊಂಡಿದ್ರು ಸಾವಿತ್ರಕ್ಕ ಏನು ಮಾಡಬೇಕು ಅಂತ ಇಸ್ಕೊಂಡಿದ್ರಕ್ಕ ಇವರು ಏನು ಗೊತ್ತಾಗಕ್ಕಿಲ್ವಕ್ಕ ಇವ್ರಿಗೆ ಏನು ಗೊತ್ತಾಗಕ್ಕಿಲ್ವಾ ಅಲ್ಲ ಎಲ್ಲಾರಿಯ ಏನಾರೇ ಅಲ್ಲಿ ಈಗ ನಾನು ಹೇಳೋದು ಅವತ್ತು ಫೋನ್ ಮಾಡ್ದೆ ಯಾವಾಗ ನೆನ್ನೆ ಬೆಳಿಗ್ಗೆ ಮಾಡಿದ್ದವನು ಹುಷಾರಿಲ್ಲ ಕಣಜ್ಜಿ ಹಿಂಗೆ ಆಗ್ಬಿಟ್ಟದೆ ಅಂದ್ಕೊಂಡು ನೆನ್ನೆ ಬೆಳಿಗ್ಗೆ ಮಾಡಿದ್ನಲ್ಲ ನೆನ್ನೆ ಬೆಳಿಗ್ಗೆ ಮಾಡೋದಕ್ಕೆ ಅವತ್ತೇ 4 ದಿವಸ ಆಯ್ತಂತಲ್ಲ ಮನೆ ಕರ್ಕೊಬಂದು ಅವತ್ತೇ ಫೋನ್ ಮಾಡಿದ್ರೆ ಏನಾರು ಮಾಡ್ಬೋದಾಗಿತ್ತಲ್ಲಕ್ಕ ಇವರು ಆಟ ಚಲ ಅನ್ಕೊಂಡು ಮುಗಿನ ತೀರ್ಸಿದ್ರಲ್ಲ ಏನು ಮಾಡ್ಬೇಕು ಹೇಳು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನಕ್ಕ ಮಾಡೋದು ಏನು ಮಾಡೋದು ಸಾಯ್ತಾಗ ಹೇಳಿ ನೀನೆ ಇವ್ರ ಅಹಂಕಾರಗಳು ಆಡ್ಕೊಂಡು ಇವತ್ತು ಚಿಂದ ಮಗ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು ಸಾಯ್ತ್ರಕ್ಕೆ ಹೇಳಕ್ಕ ನೀನೆ ಆಟ ಆದ್ರೆ ಎಷ್ಟು ಆಟವಕ್ಕ ಯಾವ ಆಟ ಹೇಳು ನೀನೆ ಅಕ್ಕೆಯ ಹೋಗ್ತಾರೆ ನೆನೆ ಬೆಳಿಗ್ಗೆ ಮಗ ನೀನು ಭಾಳ ಬದಲಾಗ್ಬಿಟ್ಟಿದ್ಕಲ್ಲ ನೀನು ಮೊದಲಿದ್ದವನಲ್ಲ ಮೊದಲಿದ್ದು ಗೋವಿಂದ ಅಲ್ಲ ನೀನು ಈಗ ಭಾಳ ಬದಲಾಗ್ಬಿಟ್ಟಿದೀಯ ನೀನು ಭಾಳ ಬದಲಾಗ್ಬಿಟ್ಟಿದ್ದೀಕದ್ ಬಿಡು ನೀನು ಅಂದ್ಬಿಟ್ಟು ಹೋಗ್ತೆ ಅಯ್ಯೋ ಇಲ್ಲ ಕತೆ ಬಾಜಿ ಆಯ್ಕಿಲ್ಲ ಅಂದ್ಬಿಟ್ರು ಡಾಕ್ಟ್ರು ಅದಕ್ಕೆ ಕರ್ಕೊಬಂದ್ಬಿಟ್ಟೆ ಅಂತ ಅನ್ನಲ್ಲ ಸಾವಿತ್ರಕ್ಕ ಮತ್ತೆ ಈಗ ಹೆಂಗೆ ಹುಷಾರಾಯ್ತು ಯಾಕೆ ಹುಷಾರಾಯ್ತು ಈಗ ಕೈಯಾರ ನಾವೇ ಕಳ್ಕೊಳಕ್ಕಾಗದ ಮಗಿನ ದುಡ್ಡು ಕಾಸು ನಾಳೆಗೂ ಸಂಪಾದನೆ ಮಾಡ್ಬೋದಾಗ ಅಂತ ದುಡ್ಡು ಅವನು ನನ್ನ ಮಗ ಬದುಕೊಂಡು ಚೆನ್ನಾಗೂ ದೊಡ್ಡವನಾಗಿ ಕೆಲಸ ಸೇರ್ಕೊಂಡ್ರೆ ಅಂತ ದುಡ್ಡು ಸಂಪಾದನೆ ಮಾಡೋಕ್ಕಿಲ್ವಕ್ಕ ದುಡ್ಡನ್ನ ಮಕ್ಕ ನೋಡ್ಕೊಂಡು ಇವತ್ತು ಮಗಿನ ಕಳ್ಕೊಳಂಗಿತ್ತ ಹೇಳ್ಸಾಯ್ತಕ್ಕ ಮಾತಾಡಿದ್ರೆ ತಿಕ್ಕಮ್ಮ ಕೆಲವ್ರಿ ಅವ್ರಿಗೆ ಅಯ್ಯೋ ನಾನು ಹೇಳ್ದೆವ್ವ ಅವರು ಅಂತ ಜನ ಎಲ್ಲ ಅವನಿಗೂ ಅಷ್ಟೇ ಕನಕ ಅವತ್ತಿಂದ ನೀವು ಓದ್ಕೊಂಡ್ರು ಅದೇ ಕನ್ನ ಜಯಕ ಈಗ ಒಂದು ಮನೆ ಬದುಕಿದ್ರೆ ನೋಡ್ಬೋದಕ್ಕ ಕೆಟ್ಟರು ನೋಡೋಕ್ಕದಕ್ಕ ಆವತ್ತಿಂದ ನನಗೆ ಒಂಥರ ಬೇಜಾರಾಗೋಯ್ತು ಅಯ್ಯೋ ತುಂಬ್ದಂಗೆ ಇತ್ತು ಮನೆ ಇವ್ನು ಹಿಂಗೆ ಹೆಂಗೆ ಬುದ್ಧಿ ಕಲ್ತ್ಕೊಬಿಟ್ನಲ್ಲ ಅಂದ್ಬಿಟ್ಟು ಒಂಥರ ಬೇಜಾರಾದಂಗೆ ಆಗಿತ್ತು ಅಯ್ಯೋ ಏನೋ ಅಕ್ಕ ಅವ್ರ ಮಕ್ಕಳು ನೋಡ್ಬೇಕು ಮಕ್ಕಳು ನೋಡ್ಬೇಕು ಅಯ್ಯೋ ಎಷ್ಟು ಆದರೂ ಅಷ್ಟೇ ಸುಮ್ಕಿರಕ್ಕ ಇವು ಬುದ್ಧಿ ಕಲೆ ಕೆಳಕಂತ ಬಿಡು ಸಾಯ್ತಕ್ಕ ಇವು ಬುದ್ಧಿ ಕಲೆ ಕೆಲ ಇವ್ರು ಆಡಿ ಚೋಡಿ ಆಡ್ಕೊಂಡು ಇವರು ನಿಂತ್ಕೊಂಡ್ರೆ ಮನೆ ಸಂಸಾರದ ಕುಲ ಅನ್ಸದಕ್ಕ ಹೇಳ್ತೀಯಲ್ಲ ನೀನು ಸಂಸಾರದ ಕುಲ ಅನ್ಸದ ಆಡಿ ಚೋಡಿ ಆಡ್ಕೊಂಡು ನಿಂತ್ಕೊಂಡ್ರೆ ಆಡಲಿ ಸುಮ್ಕಿರು ಅದೆಷ್ಟು ಇಸ್ಕೊಂತ ಆಡೋರು ಹಂಗುವೆ ಫೋನ್ ಮಾಡಿ ಏನೂ ಕೆಂಪೆ ಅಳ್ತಿದ್ಲು ಒಸಿ ಅಳ್ತಿತ್ತಿಲ್ಲ ಕನಕ ಒಸಿ ಅಳ್ತಿತ್ತಿಲ್ಲ ಅಯ್ಯೋ ಹಿಂಗೆ ಮುಗಿಗೆ ಹಿಂಗೆ ಹುಷಾರು ತಪ್ಪಿಟ್ಟಿರೋದಂತೆ ಕಣವ ನಮ್ಗೊಂದು ಮಾತು ಹೇಳಿಲ್ವಲ್ಲವ ಇವನು ನಮ್ಮನ್ನ ಯಾಕವೆ ಹಿಂಗೆ ನಮ್ಮನ್ನ ಹೊರಗ್ಲೋರಂಗೆ ಹಿಂಗೆ ನೋಡೋಣ ಇವನು ಮಗಿನ ನೆನ್ಸ್ಕೊಂಡ್ರೆ ಕಳ್ಳ ಬಕ್ಕಳಂಗೆ ಆಯ್ತದೆ ಇನ್ನು ಹೋದ್ರೆ ಇಷ್ಟು ದಿವಸ ಬಂದಿಲ್ಲ ಈಗ ಬಂದಿದ್ದೀರಿ ಅಂದ್ಕೊಂಡು ತಿರ್ಗಾ ಜಗಳ ಮಾಡೋಣ ಹೆಂಗವ ಮಾಡೋದು ಅಂದ್ಕೊಂಡು ನನ್ನ ಮಗಳು ಕಣ್ಣೀರು ಬಟ್ಟೆ ಆಗ್ಬಿಟ್ಲು ನೆನ್ನೆ ಬೆಳಿಗ್ಗೆ ಫೋನ್ ಮಾಡಿ ಯಾರಿಗೂ ಗೊತ್ತಿಲ್ವಂತಲ್ಲ ನೆನೆ ದಿವ್ಸ ನೀನು ಹಂಗೆ ಅಂದಂತಲ್ಲಕ್ಕ ನೀನೇ ಅಂತಲೇ ಹೇಳಿದ್ದು ಹಿಂಗೆ ಮುಗಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಅಯ್ಯೋ ಯಾರಿಗೂ ಹೇಳಿದ ಕಂಜಾಯಕ ಏನು ಹುಷಾರು ತಪ್ಪಂಗಿದ್ನ ಚಂದಾಗೆ ಉಣ್ಕೊಂಡು ತಿನ್ಕೊಂಡಿದ್ದು
ಈಗ ಒಂದು ವಾರ 10 ದಿವಸದಿಂದವ ಒಂದೊಂದು ಚೂರು ಹೊಟ್ಟೆ ನೋಯ್ತದೆ ಕಣಮ್ಮ ಅಂದಂಗೆ. ಹೊಟ್ಟೆ ನೋಯ್ತದೆ ಅಂದಿದ್ದಕ್ಕೆ ಇವಳು ಮಾಮೂಲಿ ಕಾಲ್ದೋಳು ಪಾಲ್ದೋಳು ನಂಗೆ ಆಗಿರ್ತದೆ, ದಾರಿ ಪಾರಿ ಕುತ್ಕೊಂಡ್ತದಲ್ಲ ಅಟ್ಕೆಲ್ಲ ಕಾಲ್ದೋಳು ನಂಗೆ ಆಯ್ತದೆ ಅಂತ ಹಂಗೆ ಅಂದ್ಕೊಂಡಂಗೆ. ಇವಳು ಅನ್ಕೊಂಡು ಸುಮ್ಕಾಗೋಳೆ. ಅವತ್ತು ಹೊಟ್ಟೆ ನೋವು ಅಂತ ಒದ್ದಾಡಕ್ಕಾಗ್ಬಿಟ್ಟದೆ. ನನ್ನ ಕರೆ ಕೊಡ್ ಬಂದ. ಇವ್ರು ಯಾರು ಹಿಂಗೆ ಈಗ ನನ್ನ ಮಾತ್ರ ಹಕ್ಕೆ ಇಟ್ಕೆ ಅಂತ ಕರಿತಾನೆ. ಸುಮ್ಮನೆ ಇಲ್ದವ್ರು ಮಾತಾಡ್ಬಿಡ್ದು, ಏನಾರೇ ಆಗಲಿ ಕಷ್ಟೋ ಸುಖವೋ ಸಾವಿತ್ರಜ್ಜಿ ಅನ್ಕೊ ಮನೆ ತಗೆ ಬರ್ತಾನೆ. ಇರೋದು ಮಾತಾಡ್ಬೇಕು, ಇಲ್ದೋದು ಮಾತಾಡ್ಬಿಡ್ದು. ಆಗ ಬಂದಲ್ಲ, ಬಂದ್ಬಿಟ್ಟು ಹಿಂಗೆ ಉಸಾ ತಪ್ಪಿ ಹಿಂಗೆ ಒಟ್ನವು ಅಂತವನೇ ಭೀಮಲು ಕರಜ್ಜಿ ಅಂತ ಅಂದ. ನಾನು ಒಂದು ಗಂಡುಗೂ ನಿಂತ್ಕೊಳ್ಳಿಲ್ಲ. ಅದೇನೋ ಕಾಳೋ ಕಡೆ ಏನೋ ಸೋಸ್ತಿದೆ, ಜಗ್ಲಿ ಮೇಲೆ ಮಡಗ್ಬಿಟ್ಟು ನಡಿಯಪ್ಪ ನೋಡೋದ ಅಂದ್ಕೊಂಡು ಬಂದೆ ಕನಕ. ಬಂದು ನೋಡ್ತೀನಿ ಏನು ಮಗ ಇಡೀ ಬಿಟ್ಕೊಂಡು ಕುಂತದೆ. ಹಂಗುವೆ ಹೋಗು ಮಗ ಕರ್ಕೊಂಡೋಗು ಕ್ಲಿನಿಕ್ಗೆ ತೋರಿಸ್ಕೊಬರೋಗು ಅಂತ ಅನ್ನ. ಅಷ್ಟು ಕಾಲೇ ಹೋಗಿ ನೋಡ್ಕೊಬಂದಿದ್ದ. ಇಲ್ಲ ಕರಜ್ಜಿ ಡಾಕ್ಟ್ರ್ ಇಲ್ಲ, ಇದೊಂದು ಹೊತ್ತಿಗೆ ಹೆಂಗೆ ಮಾಡೋದು ನೋಡಜ್ಜಿ ಅಂತು. ಆಗ ಮತ್ತೆ ತಾಡಪ್ಪ ಇದೆ ಮತ್ತೊಂದು ಸೋಕ್ನಾರು ತೆಗಿತೀನಿ, ಒಂದು ಕೆಂಡ ಸೊಪ್ಪು ತೆಗೆದ್ಬಿಟ್ಟು ಒಂದು ತಪ್ಪೆ ಬಗ್ಳ ಮಾಡಿ ಹಾಕ್ತೀನಿ. ನೋಡೋದ ಕಾಲ್ದೋಳು ಗೀಲ್ದೋಳು ಆಗಿ ಸೋಕ್ನಂಗೆ ಆಗಿದ್ರೆ ಕಮ್ಮಿ ಆಯ್ತದೆ ಅಂದ್ಬಿಟ್ಟು ನಾನು ಸೋಕ್ನು ತೆಗ್ದಾಕ ತಪ್ಪೆ ಬಗ್ಳೂ ತೆಗ್ದಾಕನಕ ತೆಗೆದುಬಿಟ್ಟು ಆಗ ಒಂಚೂರ ಗಂಜಿ ಕುಡಿಸ್ಲು. ಒಂದೇ ಒಂಚೂರು ಕುಡಿತು, ಒಂದು 2 ಚಮಚ ಮನೆ ಕಂಡ ಸುಸ್ತಾದಾಗೆ. ಮನೆ ಕಣ್ಣಲ್ಲ ಬೆಳಿಗ್ಗೆ ನೋಡೋಕ್ಕಾಯ್ತದೆ ಅಂದ್ಬಿಟ್ಟು ನಾನು ಬಂದ್ಬಿಟ್ಟಾಕ. ವಾತಾರ ಹೊತ್ತಿಗೆ ಏನು ವಿಪರೀತ ಮಗ ಸೀರಿಯಸ್ ಆಗೋಯ್ತು. ಆಗ ಕ್ಲಿನಿಕ್ಗೆ ಕರ್ಕೊಂಡು ಹೋಗಪ್ಪ ಅಂದಿದ್ದಕ್ಕೆ ಹಂಗೂ ಕಾಸಿಲ್ದಾನೆ ಪರದಾಡ್ತಿದ್ದ. ಕಾಸಿಲ್ಲ ಅಂತ ಕೆಲಸಕ್ಕೆ ಹೋಯ್ತಿತ್ತಿಲ್ವಲ್ಲ, ಕಾಸಿಲ್ಲ ಅಂತ ಪರದಾಡ್ತಿದ್ದ. ಆಗ ನಾನು ಹೋಗಿ ನಮ್ಮ ತಾವು 1000 ರೂಪಾಯಿ ದುಡ್ಡು ಇಸ್ಕೊಬಂದು ಕೊಟ್ಬಿಟ್ಟು ಕರ್ಕೊಂಡೋಗಿ ತೋರಿಸು ಮಗ ಅಂತ ಅಂದೆ. ಆಗ ಹೋದಾಗ ಅಲ್ಲಂಗಂದ್ರಂತೆ ಡಾಕ್ಟ್ರು, ಇದು ಜಾಸ್ತಿ ಹೊಟ್ಟೆ ಒಳಗೆ ಎಲ್ಲವ ಇದೆ ಇದಾದಂಗೆ ಆಗ್ಬಿಟ್ಟದೆ. ಅದೇನೋ ಹೇಳ್ತಾರಲ್ಲವ ಆಲ್ಮನೆದು ಹೇಳೋಕ್ಕೋಗ್ಬೇಕಿಲ್ಲ, ಪೆಸ್ಕನೋ ಅದೇನೋ ಅಂತಾರಲ್ಲಕ್ಕ ಹಂಗೆ ಆಗ್ಬಿಟ್ಟದೆ ಹೊಟ್ಟೆ ಒಳಗೆ ಅಂತ ಅಂದ್ರಂತೆ. ಆಗ ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಈಗ ಬಿರ್ಬಿರು ನೀವು ಕರ್ಕೊಂಡು ಹೊಂಟೋಗ್ಬಿಡ್ಬೇಕು ಅಂದ್ಬಿಟ್ಟು ಬರ್ಕೊಟ್ರಂತೆ ಕನಕ. ಬರ್ಕೊಟ್ಟ ಮೇಲೆ ಆಮೇಲಿಂದ ಕರ್ಕೊಂಡ್ಬಂದ್ಮೇಲೆ ದುಡ್ಡು ಕಾಸಿಲ್ಲ ಅಂದ್ಬಿಟ್ಟು ಏನೇನೋ ಆಗಿ ಆಮೇಲಿಂದ ಮನೆಗೆ ಕರ್ಕೊಂಡೋಗಿ ಅಂತ ಅವ್ರೇನು ಹೇಳ್ತಿರಾಕ ಇವನೇ ಆಪ್ರೇಷನ್ ಮಾಡಿದ್ರು. ನಾವು ಹೇಳೋಕ್ಕಾಗಿಲ್ಲ. ಇನ್ನೇನಂದ್ರೆ ಡಾಕ್ಟ್ರು ನಾವು ಗ್ಯಾರಂಟಿಯಾಗಿ ಉಳಿಸ್ತೀವಿ ಅಂದ್ರೆ ದೇವ್ರ ಮೇಲೆ ಬಿಟ್ಟಿದ್ದು ನಾವು ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಅಂದ್ರು ಅಕ್ಕ. ಆಗ ಇವನು ವಿಚಾರಿಸಿ ಸಾಕಾಗಿದ್ದಲ್ಲ ಎಲ್ಲ ತಾವೇ ಹಂಗೂ ಅವತ್ತೇ ಹೇಳ್ದೆ ನಾನು. ಅವತ್ತೇ ಮುಗ್ದೋಗೋದು ಆಪ್ರೇಷನ್ ಮಾಡಿ ಮಗಿಗೆ. ಅವತ್ತೇ ಹೇಳಿದ್ಕೆ ಇವನು ನಾನು ಒಯ್ಕಿಲ್ಲ ಕನಜ್ಜಿ ಕೇಳೋಕ್ಕೆ, ನಾನು ಯಾವ ಮಕ್ಕ ಹೊತ್ಕೊಡೋಕೆ ಕೇಳಾನೆ ಅಂತ ಅಂದ. ಇರೋದು ಮಾತಾಡ್ಬೇಕು ಅಕ್ಕ. ಅವನೇನು ಯಾಕೆ ಮತ್ತೆ ಹೋಗಾನೆ ಏನು ಕೇಳಾನೆ, ಅವ್ರನ್ನ ಯಾಕೆ ಕೇಳಬೇಕು ಅಂತ ಬಾಯಲ್ಲಿ ಬರ್ಲಿಲ್ಲಕ್ಕ. ಅವನು ಹೇಳಿದ ಇಷ್ಟೇ, ಸೂಕ್ತಲ್ಲಿಲ್ಲ ಕಷ್ಟಲ್ಲಿ ಹೋಗಿ ಕೇಳಿದ್ರೆ ಉಗೇಕಿಲ್ವಜ್ಜಿ, ನಾನು ಹೋಗಂತ ಯೋಗ್ಯತೆ ಉಳಿಸ್ಕೊಂಡೆ, ನಾನು ಹೋಯ್ಕಿಲ್ಲ ಅಂದಾಕ. ಇಷ್ಟೇ ಮಾತು ಬಂದಿದ್ದು ಕನಕ. ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ಬಿಡು ಹಂಗೆ ಅಂದಿದ್ದಕ್ಕೆ ನಾನು ಇನ್ಯಾಕೆ ಬರೋಂತ ಮಾಡಿಯೇ. ಈಗ ಅವ್ರ ಮನ್ಸಲ್ಲಿ ಅವ್ರು ಹೊತ್ಕೊಂಡು ಹೋಗಿ ನಾವು ಮಾತಾಡ್ಕೋಬೇಕು ಅನ್ನೋದು ಅವ್ರಲ್ಲಿ ಬರಬೇಕು ಅಕ್ಕ. ನಾವು ಹೊರಗ್ಲವ್ರಂಗೆ ಇದ್ಬಿಡ್ಬೇಕಲ್ವಾ. ಅದಕ್ಕೆ ನಾನು ಏನು ಮಾತಾಡಿಲ್ಲಕ್ಕ. ಆಮೇಲಿಂದ ಹಾಸ್ಪಿಟ್ಲಿಗೆ ಕರ್ಕ ಬಂದ ಮೇಲೆ ಹೋಗಂಗಂತ ಹೇಳಿದ್ಕೆ ಪಾಪ ಒಂದೇ ಹೊಸರು ಓಡ್ ಬಂದು ನಿಂಗಮ್ಮನವೇ ತಾಯಮ್ಮನ ಓಡ್ ಬಂದು ಮಾದೇವ್ಗೆ ಫೋನ್ ಮಾಡಿ ಅವ್ರ ಮಾವನಿಗೆ ಮಾಡಿಸಿ ಅವತ್ತೇ ಕರ್ಕ ಬಂದ್ಬಿಟ್ಟು ಬರ್ನೆ ಚಾಪ್ಲಿಸನೂ ಆಗೋಯ್ತು ಅಕ್ಕ. ಹೆಂಗೋ ಏನು ತೊಂದರೆ ಇಲ್ಲ, ಮುಂದಕ್ಕೂ ತೊಂದರೆ ಇರೋಕ್ಕಿಲ್ಲ, ಆರಾಮಾಗಿರ್ತಾನೆ ಅಂತ ಹೇಳೋರು ಯಾಕ. ಹೆಂಗೋ ಒಳ್ಳೇದಾಯ್ತು ಕನಕ. ಅಯ್ಯೋ ಹೆಂಗೋ ಭಗವಂತನ ದಯಿಂದ ಒಳ್ಳೇದಾಯ್ತಲ್ಲ ಬಿಡು ಸಾಯ್ತ್ರಕ್ಕ. ಅಯ್ಯೋ ಬೆಚ್ಚಿಟ್ಟು ಬೆಳಗಾರ ನಿದ್ದೆ ಮಾಡಿಲ್ಲ, ಕಣ್ಣ ಬಿಟ್ಟೋಳು ಅಕ್ಕ. ಕುತ್ಕೊಂಡೆ ಹಂಗೆ 3-4 ಸತಿ ಎರಡ್ಕೇನೂ ಹಾಕಂದೆ. ಎರಡ್ಕೆಗೆ ಅದು ಮನೆ ಕಳಕ್ಕೂ ಮನ್ಸು ಬರೋಕ್ಕಿಲ್ಲ. ಹಂಗೂ ಬೋಯ್ತಿತ್ತು ನಿಮ್ಮ ರಾಮಣ್ಣ. ಅಲ್ಲ ಹೋಗವೆ ಒತ್ಲಂತೆ ಸುದ್ದಿ ತಿಳಿದಷ್ಟು ಹೊಂಟೋಗಿವೆ. ಮತ್ತೆ ನೀನು ಹಿಂಗೆ ಬೆಳಗಾನ ಹಿಂಗೆ ಕೂತ್ಕೊಂಡು ಯಾಕೆ ಯತ್ನೆ ಮಾಡಿಲಿ ಹೋಗಿವ್ಲಿ ಅಂತ ಅವ್ರಂಗೆ ಅಂದರು. ಅಯ್ಯೋ ಸುಮ್ಮನೆಕೋ ಮರೆ ನಂಗೆ ನಿದ್ದೆ ಬರೋಕ್ಕಿಲ್ಲ, ನನಗೆ ಏನೋ ಬರೋಕ್ಕಿಲ್ಲ ನಂಗೆ ನಿದ್ದೆ, ನಿನಗೆ ಯಾಕೆ ಸುಮ್ಮನೆಕೋ ಅಂತ ಅದ್ರಷ್ಟೇ ಹಂಗೆ ಮನೆ ಕಂಡ್ರು. 3 ಗಂಟೆ ರಾತ್ರಿ ಮನೆ ಕಂಡೆ ಕನಕ. 6 ಗಂಟೆಗೆ ಎದ್ದು ಒತ್ಲಂತೆ. ಅವ ಹಿಂಗೆ ಒಂಚೂರು ಆಟಕ್ಕೆ ಮಾಡ್ಕೊಟ್ಟು ಉಪ್ಪಿಟ್ಟಿನಾಗ ಮಾಡ್ಕೊಟ್ಟು ಬಂದೆ. ಹಂಗೆ ಯಾಕೆ ಮಾಡತ್ತವು ಮಾಡಿಸ್ಕೊಂಡು ಉಣ್ಕೊಂಡು ಇರೋಕೆ ಯೋಗ್ಯತೆ ಎಲ್ಲ ಮುಡಿಯೋಕೆ ಮಾಡ್ಸಕ್ಕ. ಸುಮ್ಮನೆ ಮಾತಾಡಿದ್ರು ಅಂತಾರೆ. ನಿಜ ಕನಕ, ನಿಜ ನಿಮ್ಮ ಮಾತು. ಅಜ್ಜಿ ಯಾವಾಗ ಬಂದ್ರಿ? ಈಗ ಬಂದೆ. ಏನವ ಅಲ್ಲ ಒಂದು ಫೋನ್ ಮಾಡ್ಬೇಕಂತ ಗ್ಯಾನಿಲ್ವಾ? ಯಾಕಂಗಾಡಿಯ ನೀನು? ಯಾಕಂಗಾಡಿಲ್ಲ ನೀನು? ಅಲ್ಲ ಕನಜ್ಜಿ, ಅಲ್ಲ ನೀವಿಲ್ಲ ಗಿಲ್ಲನೂ ಇಲ್ಲ ಕುತ್ಕೊ ಸುಮ್ಮನೆ ಬಾಯಿ ಮುಚ್ಕೊಂಡು. ಅಲ್ಲ ಇಷ್ಟೆಲ್ಲ ಹುಷಾರು ತಪ್ಪಿದ್ಮೇಲೆ ಯಾಕೆ ನಾವು ಮನ್ಸರಾಗಿತ್ತಿಲ್ವ? ಇದಕ್ಕೆಂಗಡಿಯ ನೀನು ಅಂತ ಒಂದು ಫೋನ್ ಮಾಡಿ ಹಿಂಗೆ ಆಗದೆ ಅಂತ ಯಾರಿಗಾರ ವಿಷಯ ತಿಳಿಸ್ಬೇಡ್ದ ನೀನು? ಬೋಯ್ತಿತ್ತು ನಿಮ್ಮ ಮಯ್ಯ ಹೊಸಿ ಬೋಯ್ತಿತ್ತ ಅವಳಿಗೆ ತಾನೇ ಗೊತ್ತಾಗ್ಬೇಡ್ದ ಅಂತ. ಬದುಕೋ ಮಗಿನ ಸಾಯಿಸ್ಕೊಂಡು ಕೂತಿರ ಗಂಡು ಮಾಡ್ತೀವಿ ನೀವು. ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ ನೀವು. ಹೊಸಿ ನ್ಯಾಯವಾಗಿ ಬುದ್ಧಿ ಕಲೀರಿ. ಎಲ್ಲವನು ಎಲ್ಗೋದೆ? ಆಚೆಲವ್ರೆ ಕನಜಿ. ಆ ವಿಷಯದ ತಮಾಷೆ ಮಾಡ್ಬೋದು, ಈ ವಿಷಯಗಳಲ್ಲಿ ತಮಾಷೆ ಮಾಡೋಕ್ಕಾದ್ರಲ್ಲೇ ನೀವು ಅದೇನ್ರಲ್ಲೇ ಬುದ್ಧಿ ಕಲ್ತಿರೋದು ನೀವು. ಹೊಸಿ ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡು ಬಾಳ್ಟ ಮಾಡ್ಕೊಂಡೋಗಿ ನೀವು. ಅಲ್ಲ ಮಗಿನ ಅನ್ಯಾಯವಾಗಿ ಕಳ್ಕೊಂಡಿದ್ರಲ್ಲ. ಅಲ್ಲ ನೆನೆ ಅವತ್ತು ಹಂಗಂತ ಕಲೆ ಫೋನ್ ಮಾಡಿಬಿಟ್ಟು ಬದುಕಕ್ಕಿಲ್ಲ ಮಗ ಅಂತ ಹೇಳೋರೆ ಅಂತ. ಈಗ ಹೆಂಗೆ ಬದುಕಬಿಡ್ತು ದುರಾಂಕಾರ ಒಳ್ಳೇದಲ್ಲ. ಹೋಗಿ ಕೇಳ್ಬೇಕಾಯ್ತು ಅವತ್ತೇ ನೀವು. ನನ್ನ ಮಗಳು, ನನ್ನ ಅಳಿಮಯ್ಯ, ನನ್ನ ಬೀಗ ಎಲ್ಲ ಏನನ್ನೇ ಮೋಸ ಮಾಡಿದಾರೆ ನಿಮಗೆ?
ಇಲ್ಲ ನಿನ್ನ ಮೈದ ಮೋಸ ಮಾಡಿದಾನ, ಇಲ್ಲ ನಿನ್ನ ವಾರ್ಗಿತಿ ಮೋಸ ಮಾಡಿದಾಳು, ಯಾರು ಏನೋ ನೇ ಮಾಡಿದಾರಲ್ಲ ನಿನಗೆ? ಅಯ್ಯೋ ಇಲ್ಲ ಕಣಜ್ಜಿ, ನಾನು ಹೇಳಿದಾನ ಯಾವಾಗಾರ ಮೋಸ ಮಾಡೋರು ಏನ್ಬಿಟ್ಟು. ಮತ್ತೆ ಏಯ್ ಅವ್ವ ಏನಾರು ಮಾಡ್ಕೊಳ್ರವ, ನಮ್ಗೇನು ನಮ್ಮ ಮಾತುಗಳು ಕಂಡ್ರೆ ನಿಮ್ಗೆ ಆಯ್ಕಿಲ್ಲ. ಯಾಕೆ ಹಿಂಗೆ ಮಾತಾಡಲಿ ಅಮ್ಮ ಅಂತ ಆಮೇಲೆ ಬೇಜಾರು ಮಾಡ್ಕೊತೀರಿ. ನಾವು ಮಾತಾಡೋದು ಬೇಡ, ಬಿಡೋದು ಬೇಡ, ಹಾಕಿ ಸುಮ್ಮನೆ ಮಾತಾಡೋ ಏನು ಪ್ರಯತ್ನ. ಏನಮ್ಮ ಅದು? ಇದನ್ನ ಹಾಸ್ಪಿಟ್ಲ್ ಅನ್ಕೊಂಡಿದ್ದೀರಾ, ಏನು ಅನ್ಕೊಂಡಿದ್ದೀರಾ? ಏನು ಆ ಥರ ಮಾತಾಡ್ತಿದ್ದೀರಾ? ಯಾಕೆ ಸುಮ್ಕಿರ ಬೈತಾರೆ, ಸುಮ್ಕಿರಕ್ಕ ಬಾಮರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.